ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವತ್ತು ಅಕ್ಕ ಇದ್ರ ಬಗ್ಗೆ ವಿಡಿಯೋ ಮಾಡಾಕತ್ತ ಅಂತ ಅನ್ಕೋತಿರ್ಬೇಕು. ಹೋದರ ಹೋಲಿ ಇದ್ದರ ಇಲ್ಲಿ ನ್ಯಾಯ ಒಂದೇ ಇರಬೇಕು. ಯಾಕೆ ಜಗಳ ಬಂತು ಇಲ್ಲಿ ಬಂದಿದ್ದ ಪ್ರಶ್ನೆ, ಈ ಜಗಳ ಎದಕ್ಕೆ ಬಂತು ಏನಂತ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊತ ಹೋಗ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಉತ್ತರ ಕರ್ನಾಟಕ ಮಂದಿ ಶೇರ್ ಮಾಡಿ. ಯಾಕಂದ್ರೆ ಉತ್ತರ ಕರ್ನಾಟಕ ಬಗ್ಗೆ ಭಾಳ ಹೇಳವಾಗಿ ಮಾತಾಡೋಕೆ ಎಲ್ಲರೂ ವಿಡಿಯೋ ಆದಷ್ಟು ನಾನು ಉತ್ತರ ಕರ್ನಾಟಕ ಮಂದಿ ತಾಕಿ ಏನು ಬೇಡ್ಕೊತಂದ್ರೆ ಆದಷ್ಟು ಉತ್ತರ ಕರ್ನಾಟಕ ಯೂಟ್ಯೂಬರ್ ಯಾರಾದಿರಿ ಪ್ಲೀಸ್, ಈ ದೊಡ್ಡ ಯೂಟ್ಯೂಬರ್ ಇರಲಿ, ಸಣ್ಣ ಯೂಟ್ಯೂಬರ್ ಇರಲಿ, ಚಿಕ್ಕ ಯೂಟ್ಯೂಬರ್ ಇರಲಿ, ಉತ್ತರ ಕರ್ನಾಟಕ ಯೂಟ್ಯೂಬರ್ ಇದಾಗಿದ್ರ ವಿಡಿಯೋ ಮಾಡಿದ್ರ ಬಗ್ಗೆ ಆಕಿ ಆಕ್ಷನ್ ಬಗ್ಗೆ ವಿಡಿಯೋ ಮಾಡಿದ್ರಿಗೆ ಎಲ್ಲರ ಮ್ಯಾಗೂ ಆ್ಯಕ್ಷನ್ ತೊಗೊಂಡು ಕಂಪ್ಲೇಂಟ್ ಕೊಡ್ತಾಳಂತ. ಅದೇ ನಮ್ಗೆ ಅಂಜಿಕೆ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನಮ್ದೇನು ತಪ್ಪೇ ಇಲ್ಲ. ತಪ್ಪೆಲ್ಲ ಆಕಿಂತ ಇಟ್ಕೊಂಡು ನಮ್ಮ ಮ್ಯಾಗ ಹೆಂಗೆ ಆಕಿ ಕಂಪ್ಲೇಂಟ್ ಕೊಡ್ತಾಳೆ, ಅದಕ್ಕೆ ನಾನು ವಿಡಿಯೋ ಮಾಡಾಕತ್ತಿದ್ದು. ಇನ್ನೂ ಹೆಚ್ಚಿಗೆ ಎಲ್ಲರೂ ಯೂಟ್ಯೂಬರ್ ವಿಡಿಯೋ ಮಾಡಿ ಆಕಿನ ಬಗ್ಗೆ ಯಾರ ಮ್ಯಾಗ ಅಂತ ಕಂಪ್ಲೇಂಟ್ ಕೊಡ್ತಾಳೆ ನೋಡೋಣ್ರಿ. ಉತ್ತರ ಕರ್ನಾಟಕ ಮಂದಿ ತಾಕತ್ ನೋಡ್ತೀನಿ ಅನ್ನೋದಲ್ಲ, ಮತ್ತು ಹಂಗೆ ಮಾತಾಡಿ ನಮ್ಮ ಮ್ಯಾಗ ಕಂಪ್ಲೇಂಟ್ ಕೊಡ್ತಾ ಅಂತ ಇಲ್ಲಿ ನ್ಯಾಯ ಇದೆ ನೋಡಿ ಸ್ನೇಹಿತರೆ. ನೀವೆಲ್ಲ ವಿಡಿಯೋ ನೋಡ್ತಿರ್ತೀರಿ, ಉತ್ತರ ಕರ್ನಾಟಕ ಮಂದಿ ಆಗಿರ್ಬೋದು ವಿಡಿಯೋ ಎಲ್ಲರೂ ನೋಡ್ತಿರ್ತೀರಿ. ಆದಷ್ಟು ಯಾರು ತಪ್ಪು ಯಾರು ಒಪ್ಪು ಅನ್ನೋದು ನೀವೇ ಡಿಸೈಡ್ ಮಾಡಬೇಕು. ಕಂಪ್ಲೇಂಟ್ ಕೊಳ್ಳಿರಿ, ಕೊಟ್ಟು ಆಕಿ ಒಬ್ಬಕ್ಕೆ ಕಂಪ್ಲೇಂಟ್ ಕೊಡ್ತಾಳೆ. ನಾವು ಎಲ್ಲ ಹೇಳ್ತೀವಿ ರೀ, ಯಾರು ಅಕ್ಕಿನ ಮ್ಯಾಗನೇ ಕಂಪ್ಲೇಂಟ್ ಕೊಡಿಸೋ ರೂಲ್ಸ್ ಮಾಡಾಕತ್ತೀವಿ ನಾವು ಕೂಡ. ಎಲ್ಲರೂ ಎದ್ದು ನಿಂದ್ರಾಕತ್ತಾರೆ. ಈಗ ಯೂಟ್ಯೂಬರ್, ಸಣ್ಣ ಯೂಟ್ಯೂಬರ್, ಚಿಕ್ಕ ಯೂಟ್ಯೂಬರು, ದೊಡ್ಡ ಯೂಟ್ಯೂಬರ್ ಎಲ್ಲರೂ ಎದ್ದು ನಿಂದ್ರಾಕತ್ತಾರೆ ಸ್ನೇಹಿತರೆ. ಅಕ್ಕಿದೇ ಯೂಟ್ಯೂಬಲ್ಲಿ ಅಕ್ಕಿದೇ ಒಂದು ತಪ್ಪು ಎದ್ದು ಕಾಣಕತ್ತೈತೆ ಅಂದ್ರೆ ಗೊತ್ತಾಗ್ತಿರ್ಬೋದು ಯಾರು ತಪ್ಪು ಯಾರು ಗೊತ್ತಾಗುತ್ತಾ. ನಾನು ಈ ಜಗಳ ಬಗ್ಗೆ ನಾನು ಅಕ್ಕಿನ ಬಗ್ಗೆ ಏನೂ ಮಾತಾಡಿದ್ದಿಲ್ಲ. ಆದರೂ ನಮಗೆ ಬಂದು ಕಮೆಂಟ್ಗಳು ಹಾಕ್ತಾರಂದ್ರೆ ಹಾಕ್ಲಿ ಸ್ನೇಹಿತರೆ. ನಾವು ಯಾವ ಕಮೆಂಟಿವ್ ಎದ್ರಲ್ಲ. ಕಮೆಂಟು ಹಾಕಾಗ ಒಂದಾಗೈತೆ, ಹಾಕಿನೊಂದಾಗೈತೆ, ತಾವೇ ಡಿಲೀಟ್ ಮಾಡ್ಯಾರ. ಈಗ ನೋಡಿ ಅವೇ ಕಮೆಂಟ್ ಒಳ್ಳೆ ನನಗಿಲ್ಲ. ನಾನೇನು ಅವ್ರ ಬಗ್ಗೆ ಅವ್ರ ಜಗಳ ಬಗ್ಗೆ ನಡ್ಬಾರ್ಕ್ ನೀವು ಯಾಕೆ ಹೋಗಿರಿ ಅಂತ ಕಮೆಂಟ್ ಬಂದಿತ್ತು. ಸಂಜೆನೇ ಬಂದೈತ್ರಿ, ಮುಂಜಾನೆಕ ಕಮೆಂಟ್ ಡಿಲೀಟ್ ಆಗೈತೆ. ನಾನು ಬೇಕಾದ್ರೆ ಆ ವಿಡಿಯೋಕ್ಕೆ ಹೋಗಿ ಕಮೆಂಟ್ ಎಲ್ಲ ಚೆಕ್ ಮಾಡಿ. ನಮಗೊಬ್ಬರು ಸಿಸ್ಟರ್ ಹೇಳಿದರು, ಹಿಂಗಾರಿ ಅಕ್ಕ ನಿಮ್ದು ಕಮೆಂಟ್ ಬಂದಿತ್ತು ಮಾಡಿ ಡಿಲೀಟ್ ಮಾಡ್ಕೊಂಡು ನೋಡಿ. ಇವಾಗ ಯಾವ ವಿಡಿಯೋನು ಒಂದು ಕೆಟ್ಟ ಕಮೆಂಟ್ ಆನ್ಸರ್ ಇಲ್ಲ. ಎಲ್ಲರೂ ಒಳ್ಳೆ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಒಂದು ಇರ್ತಾವ್ರಿ ಅವ್ರು ಅನ್ನ ತಿಂತಿರ್ತಾರೆ, ಅವಕ್ಕೆ ಚಂದ ಕಾಣುತ್ತೆ ಅವ್ರು ಮಾಡೋದು. ನಾವೇನು ನಮ್ಮ ದುಡಿದು ರೊಕ್ಕಲೆ ಅನ್ನ ತಿಂತೀವಿ, ನಮಗೇನು ಈ ತಪ್ಪು ಒಪ್ಪು ನಾವೆಲ್ಲ ಅಳದು ಮಾತಾಡಬೇಕಾಗತ್ತೆ. ಇದ್ರ ಬಗ್ಗೆ ಎಲ್ಲರೂ ಆ್ಯಕ್ಷನ್ ತೊಗೋರಂತ ಎಲ್ಲರಲ್ಲಿ ಕೇಳೋದು ಒಂದೇ ನೋಡಿ. ನಾನು ಬಂದು ಯೂಟ್ಯೂಬಲ್ಲಿ ಜಗಳ ನಡೆದ ಸ್ನೇಹಿತರೆ, ಅದು ಎಷ್ಟೋ ನನ್ನ ಸಬ್ಸ್ಕ್ರೈಬರಿಗೆ ಗೊತ್ತಿಲ್ಲ. ನಾನು ಡೈರೆಕ್ಟ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡ್ಯಾಳ, ಈ ಥರ ಮಾತಾಡ ಒಬ್ಬರು ಕಚಡ ಯೂಟ್ಯೂಬರ್ ಅಂತೇಳಿ. ಆಕಿ ನಮಗೆ ಕಚಡ ಯೂಟ್ಯೂಬರ್ ಅಂತ, ಆಕಿನೇ ಕಚಡ ಯೂಟ್ಯೂಬರ್ ಅದ ಬಿಡಿ. ಅದನ್ನು ಜಗಳ ಮಾಡ್ಯಾಳ ಅಂತ ನಮ್ಗೆ ಯಾಕೆ ಮಾತಾಡಬೇಕಿತ್ತು? ತಾವು ಜಗಳ ಮಾಡಬೇಕಾಗಿತ್ತು. ತಮ್ಮ ಜಗಳದಾಗ ಉತ್ತರ ಕರ್ನಾಟಕ ಮಂದಿ ಏನು ಮಾಡಿತ್ತು, ನಡ್ಬರ್ಕ್ ಯಾಕೆ ಅವ್ರನ್ನ ತೊಗೋಬೇಕಾಗಿತ್ತು ಅಂತ ನಾನು ಇಷ್ಟು ದಿನ ನಿಮಗೆ ಅದನ್ನು ಹೇಳಿನ್ರಿ. ಜಗಳ ಯಾಕೆ ಮಾಡ್ಯಾರ ಅಂತ ಎಷ್ಟೋ ಮಂದಿ ವಿಡಿಯೋ ಮಾಡ್ಯಾರ, ಆದರೂ ಕಮೆಂಟ್ ಬಂದಾವ ನನಗೆ. ಅವೆಲ್ಲ ನಾನು ಆ ವಿಡಿಯೋ ಮಾಡಿಲ್ಲ. ಒಂದು ನೆಗೆಟಿವ್ ಕಮೆಂಟ್ ಬರ್ಬೇಕಲ್ರಿ, ಇಷ್ಟು ಪಾಸಿಟಿವ್ ಕಮೆಂಟ್ ಬಂದಾವ್ರಿ, ಒಂದು ನೆಗೆಟಿವ್ ಕಮೆಂಟ್ ಇಲ್ಲ. ಬೇಕಾದ್ರೆ ಆ ಕಮೆಂಟಿಗೆ ಹೋಗಿ ಚೆಕ್ ಮಾಡಿ. ಯೂಟ್ಯೂಬರ್ ಇದು ಉತ್ತರ ಕರ್ನಾಟಕ ಮಂದಿ ನೋಡ್ಬಿಡ್ತೀನಿ ಅಂತೇಳಿ ಅಂದಲ್ಲ, ಅವ್ರು ಬೇಕಾರೆ ಕಮೆಂಟ್ ಒಂದು ನಮ್ಮ ಬ್ಯಾಡ್ ಕಮೆಂಟ್ ಬಂದಿಲ್ಲ. ಯಾಕಂದ್ರೆ ನಾ ಆ ಥರ ಏನು ಮಾತಾಡಿಲ್ಲ. ನಿಮಗೇನಾರ ಕಮೆಂಟ್ ಬಗ್ಗೆ ನಿಮ್ಗೆ ರಿಪ್ಲೈ ಕೊಡಬೇಕು ಅಕ್ಕ, ಅಷ್ಟು ಕಮೆಂಟ್ ಓದಿ ಹೇಳಿ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿದ್ರೆ ನಾ ಖಂಡಿತ ಇನ್ನೊಂದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರ್ತಾ ನೋಡಿ ಅದ್ರ ಬಗ್ಗೆ ಮಾಡಲೇಬೇಕಂತ ನನಗೂ ಕುತೂಹಲ ಇದೆ. ಯಾಕೆ ಒಂದೊಂದು ಕಮೆಂಟು ಯಾವ ಥರ ಆಕಿಗೆ ಮುತ್ತು ರತ್ನ ಬಂಗಾರ ಎಲ್ಲ ಥರ ಕಮೆಂಟ್ ಹಾಕಿರಿ. ಆಕೆಗೆ ಚಿನ್ನ ರನ್ನ ಅಂತೇಳಿ ಹೆಂಗೆ ಹಾಕ್ತೀರಿ ಆ ಥರ ಕಮೆಂಟ್ಗಳು ಬಂದಾವು. ಅಂದ್ರೆ ನೀವು ಅರ್ಥ ಮಾಡ್ಕೊತಿರ್ಬೇಕು ಆಕೆಗೆ ಯಾವ ಥರ ಕಮೆಂಟ್ ಬಂದಿರಬೇಕು, ಯಾವ ಥರ ಇಲ್ಲ, ಯಾವ ಥರ ಆಕೆಗೆ ಬೇದಾರ ಜನಗಳು ಆಕೆಗೆ ಏನು ಹೊಡಿಬೇಕು ಎಲ್ಲ ಮಾತಾಡ್ಬಾರ್ದು. ಆ ಕಮೆಂಟ್ ಬಂದಾಗ ಮಾತಾಡ್ತೀನಿ. ಆ ಮೂಮೆಂಟ್ನಾಗ ನಾನು ಕಮೆಂಟ್ ಓದ್ಕತ್ತ ಅವ್ರ ಸೊಕ್ಕ, ಅವ್ರ ದಿಮಾಕ, ಅವ್ರ ಅಹಂಕಾರ, ನಾವು ಹೆಂಗೆ ಮುತ್ತು ರತ್ನ ಬಂಗಾರ ಚಿನ್ನು ಬಂಗಾರಿ ಅಂತ ಹೆಂಗೆ ಮಾತಾಡ್ತೀವಿ ನೋಡಿ ಉತ್ತರ ಕನ್ನಡ ಭಾಷೆದಾಗ. ಬೇಗ ಹೆಂಗೆ ಬಂದಾಗ ಗೊತ್ತಾ, ಅವ್ರ ಅಹಂಕಾರ, ದುಹಂಕಾರ, ಸೊಕ್ಕು ಎಷ್ಟೈತಿ ಸಿಸ್ಟರ್ ಹಾಕಿದ್ವು ಅಂತೇಳಿ ಕಮೆಂಟ್ ಬಂದವು. ಅವು ಕಮೆಂಟ್ ವಿಡಿಯೋ ಮಾಡಲೇಬೇಕಂತ ನನಗೂ ಅನಿಸೈತಿ. ಯಾಕಂದ್ರೆ ಆಕಿದೆಲ್ಲ ಬಂಡವಾಳ ಗೊತ್ತಾಗಲಿ. ಆಕಿನ ಕೈಯಾಗಿರ್ತಿರಲ್ಲ ಆಕಿನ ದುಡ್ಡು, ಆಕಿನ ಅನ್ನ ತಿಂದು ಆಕಿನಂತೆ ಮಾತಾಡೋರು ಅಂಥ ಕರ್ಮ ನಮಗೇನು ಬಂದಿಲ್ಲ ಸ್ನೇಹಿತರೆ. ಆಕಿದೇನು ನಾವೇನು ತಿನ್ನಕ್ಕೆ ಹೋಗಲ್ಲ, ನಾವು ದುಡ್ಡು ನಾವು ತಿಂತಿರ್ತೀವಿ. ಆಕಿ ಹೋದರ ಹೋಲಿ ಇದ್ದರ ಇಲ್ಲಿ ನ್ಯಾಯ ಒಂದೇ ಇರಬೇಕು. ಯಾಕೆ ಜಗಳ ಬಂತು ಇಲ್ಲಿ ಬಂದಿದ್ದ ಪ್ರಶ್ನೆ, ಈ ಜಗಳ ಎದಕ್ಕೆ ಬಂತು ಏನಂತ ನಾನು ನಿಮ್ಗೆ ಕ್ಲಿಯರಾಗಿ ಹೇಳ್ಕೊತ ಹೋಗ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಉತ್ತರ ಕರ್ನಾಟಕ ಮಂದಿ ಶೇರ್ ಮಾಡಿ. ಯಾಕಂದ್ರೆ ಉತ್ತರ ಕರ್ನಾಟಕ ಬಗ್ಗೆ ಭಾಳ ಹೇಳವಾಗಿ ಮಾತಾಡೋಕೆ ಎಲ್ಲರೂ ವಿಡಿಯೋ ಆದಷ್ಟು ನಾನು ಉತ್ತರ ಕರ್ನಾಟಕ ಮಂದಿ ತಾಕಿ ಏನು ಬೇಡ್ಕೊತಂದ್ರೆ ಆದಷ್ಟು ಉತ್ತರ ಕರ್ನಾಟಕ ಯೂಟ್ಯೂಬರ್ ಯಾರಾದಿರಿ
ಪ್ಲೀಸ್ ಇದು ದೊಡ್ಡ ಯೂಟ್ಯೂಬರ್ ಇರಲಿ, ಸಣ್ಣ ಯೂಟ್ಯೂಬರ್ ಇರಲಿ, ಚಿಕ್ಕ ಯೂಟ್ಯೂಬರ್ ಇರಲಿ, ಉತ್ತರ ಕರ್ನಾಟಕ ಯೂಟ್ಯೂಬರ್ ಇದಾಗಿದ್ರೆ ವಿಡಿಯೋ ಮಾಡಿದ್ರ ಬಗ್ಗೆ ಆಕಿ ಆ್ಯಕ್ಷನ್ ತೊಗೋಬೇಕು. ಆಕೆಗೆ ಒಳ್ಳೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕರ್ನಾಟಕ ಮಂದಿ ಹೆಂಗೆ ಮಾತಾಡೋಣ ಅದ್ರ ಬಗ್ಗೆ ಮಾತಾಡಲೇಬೇಕು ನೀವು ಅಂತ ನಿಮ್ಮಲ್ಲಿ ಎಲ್ಲರ ತಗೋ ಕೇಳ್ಕೊತೀನಿ. ಇವಾಗ ಸೀರೆ ಬಿಸ್ನೆಸ್ ಮಾಡ್ತಾಳ್ರಿ ಒಬ್ರು ಕಚ್ಚಡ ಯೂಟ್ಯೂಬರ್. ನಮ್ಮ ಪಾಪ ಕಚ್ಚಡ ಯೂಟ್ಯೂಬರ್ ಅಂತ ಹೇಳಕ್ಕೆ ಎಷ್ಟು ಟೈಟಲ್ ಹಾಕ್ಯಾಳ್ರಿ ಕಚ್ಚಡ ಯೂಟ್ಯೂಬರ್ ಅಂತೇಳಿ. ಕಚ್ಚಡ ಯೂಟ್ಯೂಬರ್ ಇರೋದು ಬಿಟ್ಟಾಳಲ್ಲಿ ಮಂದಿಗೆ ಅಂತಾಳ್ರಿ. ಪಾಪ ಈಗ ಯೂಟ್ಯೂಬ್ ಈ ಬಟ್ಟೆ ಶೇಲ್ ಮಾಡ್ತೀನಿ ಅಂತ ತಿಳ್ಕೊರಿ, ನಾನು ಹಾಕಿಂತಾರ ರೀ ಅವ್ರದ್ದೇ ತಪ್ಪಿದ್ರು ನಾನು ತಪ್ಪಂತ ನಾವು ಒಪ್ಪಿಕೊಂಡಿದ್ದೀನಿ ರೀ ಸ್ನೇಹಿತರೆ. ನಾನು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಕಸ್ಟಮರ್ ತಪ್ಪಿದ್ರು ನಾನು ತಪ್ಪಂತ ಒಪ್ಪಿಕೋತೀನಿ. ಈಕಿ ತಾನು ತಪ್ಪಿಟ್ಕೊಂಡು ಕಸ್ಟಮರ್ ಮ್ಯಾಗನೇ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾಳೆ. ಇಂಥಕ್ಕೆ ಎಲ್ಲಿ ನೋಡಿಲ್ಲ. ಅದು ಏನು ಎಂತ ಅಂತ ನಮ್ಮ ವ್ಯೂವರ್ಸ್ಗಳಿಗೆ ಏನೂ ಗೊತ್ತಿಲ್ಲ. ನನ್ನ ವ್ಯೂವರ್ಸ್ಗಳು ಅಂಥವ್ರು ಇದಾರ ಭಾಳ. ಯಾಕಂದ್ರೆ ನಾನು ಕಷ್ಟ ವಿಡಿಯೋ ಹಾಕಿರ್ತೀನಲ್ಲ ಅಂತ ನೋಡಿ ಕೇರಿ ಸಪೋರ್ಟ್ ಮಾಡೋರು ಅದಾರ. ಒಬ್ರೊಬ್ರು ಭಾಳ ಅಂದ್ರೆ ಭಾಳ ಯೂಟ್ಯೂಬ್ ಓಪನ್ ಮಾಡಲ್ಲ, ಇನ್ಸ್ಟಾಗ್ರಾಮ್ನಾಗ ಇರ್ತಾರೆ. ಭಾಳ ಇಲ್ಲಿ ಬಿಡು ಅಕ್ಕ ಏನೋ ಕಷ್ಟದಾಗದ ಅಂತ ಅಕ್ಕನ ಒಂದು ವಿಡಿಯೋ ನೋಡಿ ಬಿಟ್ಟಿರ್ತಾರೆ. ಅಂಥವ್ರಿಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಯಾರ್ದು ರೀ ಜಗಳ ಅಂತೇಳಿ ಕಮೆಂಟ್ ಬಂದಾವು. ಅವೆಲ್ಲ ಕಮೆಂಟಿಗೂ ನಾನು ರಿಪ್ಲೈ ಕೊಡ್ತೀನಿ. ಅಕ್ಕಿ ಮಾತ್ರ ಭಾರಿ ಕಮೆಂಟ್ ಬಂದಾರೆ. 11,000 ಹೊಡೆತ್ ವಿಡಿಯೋ, 11,000 ಬರೀ ಇಂಗ್ಲೀಷ್ ಕಮೆಂಟ್ ಆಗ್ಯಾವ. ಆದಷ್ಟು ನಾ ಇನ್ನೂ ಯಾರ ಕೈ ಓದಿಸ್ಕೊಂಡಾರ ಅಲ್ಲಿ ಹೆಂಗಾರ ಯಾರ್ದಾರ ಫೋನ್ ತೊಗೊಂಡಾರ ವಿಡಿಯೋ ಮಾಡ್ತೀನಿ. ಅದನ್ನು ನೆಕ್ಸ್ಟ್ ವಿಡಿಯೋ ಅದೇ ಬರ್ತಾ ಕಾಯ್ತಾ ಇರ್ತೀರೇನೋ ಹೆಂಗಿಲ್ಲ ಹೇಳ್ರಿ ಸ್ನೇಹಿತರೆ. ಈಗ ನಾನು ಬಟ್ಟೆ ಶೇಲ್ ಮಾಡಾಕತ್ತೀನಿ ಅಂತ ತಿಳ್ಕೊರಿ, ಬಷ್ಟೇ ಕಸ್ಟಮರ್ ತೊಗೊಂಡ್ರ ಅಂತ ತಿಳ್ಕೊರಿ, ಸೀರೆ ಕಳಿಸ್ತೀವಿ. ಈಗ ನಾವು ಉತ್ತರ ಕರ್ನಾಟಕ ಮಂದಿ ಹಳ್ಳಿಯವರನ್ನ ಮೋಸ ಮಾಡಬಾರ್ದು, ಹೌದಿಲ್ರಿ? ಯಾಕೆ ಹಳ್ಳಿಯವ್ರಂದ್ರೂ ಇದು ಈ ಸೀರೆಗೆ ಇಷ್ಟೇ ಬಿದ್ದಿದೆ ಅಂತ ಅಮೌಂಟ್ ನಮಗೆಲ್ಲ ಗೊತ್ತಿರುತ್ತೆ. ಹುಟ್ಟಿ ಬಟ್ಟೆ ನಾವು 100 ರೂಪಾಯ್ದು ಹುಟ್ಟಿರ್ತೀವಿ, 200 ರೂಪಾಯಿ ಹುಟ್ಟಿರ್ತೀವಿ, 300 ರೂಪಾಯಿ ಹುಟ್ಟಿರ್ತೀವಿ, ಎಲ್ಲ ಗೊತ್ತಿರುತ್ತೆ ನಮಗೆ. ಅಂದ್ರೆ ನಮ್ಮ ತಾಕ ಅಮೌಂಟ್ ಎಷ್ಟೈತಿ ನಾವು ನೋಡ್ಕೊಂಡು ನಾವು ಜೀವನ ಮಾಡೋರು ಉತ್ತರ ಕರ್ನಾಟಕ ಮಂದಿ. ಅಕ್ಕಿ ಏಮೆ ಬಿಟ್ಟಾಳ ಇದು ಒಂದು 500-600 ರೂಪಾಯಿ ಸೀರೆ ಹೋದು 1500 ರೂಪಾಯಿ ಕೊಟ್ಟ ಸ್ನೇಹಿತರೆ. ಮತ್ತು ವಿಡಿಯೋದಾಗ ಏನು ಹೇಳ್ತಾ ಅಂದು 1000 ರೂಪಾಯಿಗೆ ಇಷ್ಟೆಲ್ಲ ಮಾಡ್ತೀಯಲ್ಲ ನೀ, 1000 ರೂಪಾಯಿಗೆ ಇಷ್ಟೆಲ್ಲ ಅದೇ 1000 ರೂಪಾಯಿ ಹಾಕಿದ್ದು ವಾಪಸ್ ಹಾಕ್ಬೇಕಿತ್ತು ರೀ. 1500 ರೂಪಾಯಿ ಸಿಗೋದು 1000 ರೂಪಾಯಿ ಅಂತ ಹೇಳ್ತಾವೆ. ಸುಳ್ಳು ಬಾಯಿ ಬಿಟ್ಟರೆ ಸುಳ್ಳು ಸ್ನೇಹಿತರೆ. ಆಕಿ ಬಾಯಿ ಬಿಟ್ಟರೆ ಸುಳ್ಳು. ಯಾಕೆ ಬಟ್ಟೆ ಬಿಸ್ನೆಸ್ ಮಾಡ್ಯಾಕಿ ಬಾಯಿ ಬಿಟ್ಟರೆ ಸುಳ್ಳು. 1500 ರೂಪಾಯಿ ಅಂತ ಇವ್ರು ಕಸ್ಟಮರ್ ಹೇಳ್ತಾರ. ಇಲ್ಲ ನಾನು 1000 ರೂಪಾಯಿ ಅಂತ ಈಕಿ ಹೇಳ್ತಾ. ಅವ್ರು 1000 ರೂಪಾಯಲ್ಲಿ 1500 ರೂಪಾಯಲ್ಲಿ ಈಕಿ ಇಷ್ಟು ಸಾಕಾರ್ತಿ ಇಷ್ಟು ದಿಮಾಕ ವಿಡಿಯೋದಾಗ ಅಷ್ಟೆಲ್ಲ ಮಾತಾಡ್ತಾಳಂದ್ರೆ ಈಕಿಗೆ 1000 ರೂಪಾಯಿ ವಾಪಸ್ ಹಾಕ್ಬೇಕಾಗಿತ್ತು. ಯಾಕೆ ಮಾತಾಡ್ಬೇಕಾಗಿತ್ತು? ಆಕಿ ಹಾಕ್ಲೇಬೇಕಾಗಿತ್ತು. ಅದು ಬಿಟ್ಟ ಸ್ನೇಹಿತರೆ ಆಕಿಗೆ ಬೇದು ಆಕಿನ ಮಗಳ ಕಂಪ್ಲೇಂಟ್ ಕೊಡ್ದ. ಎಂಥ ಕರ್ಮ ಮಾಡಿದ್ದು. ನಮ್ಮದೇ ತಪ್ಪಿಟ್ಟುಕೊಂಡು ತಪ್ಪಿಲ್ಲರ ಮ್ಯಾಗ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ದೇವರ ಮೆಚ್ತಾನೆ ಏನ್ರಿ? ಭಗವಂತರು ಮೆಚ್ಚಲಿದು. ಯಾಕಂದ್ರೆ ದೇವ್ರನ್ನ ಒಬ್ಬ ಮ್ಯಾಗ ಕುಂತು ನೋಡ್ತಿರ್ತಾನ. ಇವಾಗ ನನ್ನ ತಪ್ಪು ಈಗ ನನ್ನ ತಪ್ಪು ನೋಡಲ್ಲ, ನಿನ್ನ ತಪ್ಪು ನೋಡಲ್ರಿ. ಮ್ಯಾಗ ಭಗವಂತ ಎಲ್ಲರ ತಪ್ಪು ನೋಡ್ತಿರ್ತಾರೆ. ಈಗ ಒಂದು ತಕ್ಕಡಿ ಹಿಡಿದು ಈ ಒಂದು ತಕ್ಕಡಿಯಾಗ ತಪ್ಪಿದ್ದವ್ರದ್ದು ಕುಂದಿರ್ಸ್ತಾನ, ತಪ್ಪಿಲ್ಲರೂ ಕುಂದಿರ್ತಾನ. ಯಾಕಡೆ ತಕ್ಕಡಿ ಅಳಿತಿರ್ತಾನೆ ರೀ ಅವ. ಯಾವ ತಕ್ಕಡಿ ಹೆಂಗನ ಆ ತಕ್ಕಡಿ ಕಡೆ ಇದು ಮಾಡ್ತಾರೆ ಸ್ನೇಹಿತರೆ. ಮತ್ತು ಅವ್ರ ಮಕ್ಳಿಗೆ ಮಾತಾಡ್ತಾಳ್ರಿ ಕಸ್ಟಮರ್ ಮಕ್ಕಳಿಗೆ. ದೇವರು ಅವ್ರ ಮಕ್ಕಳು ಹುಡ್ಕೋಬೇಕು, ಅವ್ರ ಫ್ಯಾಮ್ಲಿ ಬಗ್ಗೆ ಯಾಕ್ರಿ, ಮಕ್ಳ ಬಗ್ಗೆ ಯಾಕೆ? ಮಕ್ಳು ಅಂದ್ರೆ ದೇವ್ರ ಸಮ ಇದ್ದಂಗೆ ರೀ. ಯಾಕೆ ಮಾತಾಡ್ಬೇಕಂತ ನಂದು ಅನಿಸಿಕೆ. ಆ ಮಕ್ಳಿಗೆ ಮಾತ್ರ ಮಾತಾಡೋದು ಅಷ್ಟು ಸರಿಯಲ್ಲ. ಅದೊಂದು ಭಾಳ ಮನ್ಸಿಗೆ ಬೇಜಾರಾಯಿತು. ಅದು ಚಿಕ್ಕ ಯೂಟ್ಯೂಬರ್ ಅಂದ್ರೆ ಜೀರೋ ನಿಂತಾನೆ ಎಲ್ಲರೂ ಬೆಳೆದು ಅದೊಂದು ಭಾಳ ಮನ್ಸಿಗೆ ನೋವಾಯ್ತು. ಮತ್ತು ಕತ್ತೆ ಥರ ವಯಸ್ಸಿಗೆ ಅಂತ ಓರಿ ಮಾತಾಡ್ತಾರೆ, ಅದೊಂದು ಮನ್ಸಿಗೆ ತುಂಬ ನೋವಾಯ್ತು ನನಗೆ. ಮತ್ತು ಇನ್ನೂ ಇಷ್ಟು ನೋವಾಗಿದ್ದು ರೀ. ಆದ್ರೆ ಅಲ್ಲಿ ಬಿಡು ಏನೋ ಈಗ ಅವ್ರವ್ರ ಜಗಳದ ನಾವ್ಯಾಕೆ ನಡಬರಕ್ಕೆ ಹೋಗ್ಬೋದು, ಇನ್ನೊಬ್ರ ಜಗಳದ ಮೂಗು ತೋರ್ಸೋದು ಚಲೋ ಅಲ್ಲ ಅಂತೀನಿ ಸುಮ್ಮನೆ ಕುಂತಿದ್ದೀವಿ ನಾವು. ಮತ್ತು ಉತ್ತರ ಕರ್ನಾಟಕ ಮಂದಿ ರಗಡೆ ನೋಡ್ತೀನಿ ಅಂತಂದಲ್ಲ, ಅಲ್ಲೇ ನಮ್ಮ ಇನ್ನೂ ಸಿಟ್ಟು ಭಾಳ ಬಂತ್ರಿ ಆಕಿ ಮ್ಯಾಗ. ಮತ್ತು ಕಚ್ಚಡ ಯೂಟ್ಯೂಬರ್ ಅಂತೇಳಿ ಟೈಟಲ್ ತಮ್ಮನೇಲಿ ಆಗ್ತದೆ. ಕಚ್ಚಡ ಯೂಟ್ಯೂಬರ್ ಬೇಕಾದ್ರೆ ನೋಡಿರ್ಬೇಕು ನೀವು. ಆಕಿನ ಕಮೆಂಟ್ ಬಾಕ್ಸ್ನಾಗ ಹಾಪ್ ಮಾಡಿ ಇಟ್ಕೊಂಡಾಳ. ಉತ್ತರ ಕರ್ನಾಟಕ ಮಂದಿ ಯಾರ್ಯಾರಾದ್ರಿ ಅನ್ಸಬ್ಸ್ಕ್ರೈಬ್ ಆಕಿ ಕಮೆಂಟ್ನಾಗ ಆಕಿ ಸರಿಯಾಗಿ ಮಾತಾಡ್ರಿ ಅಂತ ನಾನು ಹೇಳ್ತೀನಿ. ಸೀರೆ ತೊಗೊಂಡಿದ್ದು ಆಯಿತು. ಆಕಿ ಪಾಪ ಅವ್ರು ಏನು ಮಾಡ್ಯಾರ ಕಸ್ಟಮರು, ಸೀರೆ ಹಿಂಗಾಗೈತೆ ರೀ ಸಿಸ್ಟರ್, ಒಂದು ಸ್ವಲ್ಪ ಏನು ಕುಂಡಿ ಪದ್ರಿ ಜಂಪರ್ ಬರುತ್ತೆ ನೋಡಿ, ಅಲ್ಲಿ ಹೊಲಿಗೆ ಹಾಕಿರ್ತಾರಲ್ಲ, ಹೊಲಿಗೆ ಪಿಸ್ತೈತ್ರಿ. ಅದು ಹೊಲಿಗೆ ಪಿಸ್ತೈದಾಗ ಅದನ್ನ ಒಂದು ಸ್ವಲ್ಪ ಹೊಲಿದಾರ. ಇಲ್ಲಿಕ್ಕಂದ್ರೆ ಸರಿಯಾಗಿ ಮಡಿಚಾರ ಕೊಡಬೇಕಿಲ್ಲ, ಅಲ್ಲಿ ಗಂಟು ಹಾಕಿ ಕೊಟ್ಟಾರಂದ್ರೆ ಅವ್ರು ಸುಮ್ಮನೆ ಆಗ್ಯಾರ. ಯಾಕಿಲ್ಲ ಬಿಡು ಅಂತೇಳಿ. ಮತ್ತು ಸೀರೆ ಉದ್ದಿ ಕಮ್ಮಿ ಇದೆ ಅಂತೈತ್ರಿ. ಒಂದು ಹಂಗೂ ಬರ್ತಾವೆ, ಒಂದು ಹಿಂಗೂ ಬರ್ತಾವೆ. ಇಲ್ಲ ರೀ ಮನೆ ಮಾಡಿದ್ದೇನೆ, ನಾವು ಮಾಡಿದ್ದೇನೆ ರೀ, ಹಿಂಗಾಗಿ ಆಗೈತೆ ರೀ, ಇಲ್ಲ ರೀ ಅಂತ ಒಂಟೆ ಹೋಗ್ತ. ಇಲ್ಲ ವಾಪಸ್ ಕಳಿಸ್ರಿ, ನಿಮ್ಮ ಅಮೌಂಟ್ ಕೊಡ್ತೀವಿ ಅಂದ್ರೆ ಒಂದೇ ಮಾತನಾಗ ಮುಟ್ಟಿರ್ತಾರೆ ಸ್ನೇಹಿತರೆ. ಇದು ಯಾಕೆ ಇಷ್ಟೆಲ್ಲ ಗುಡ್ಡ ಕುಕ್ಕೇಳ್ಬೇಕಾಗಿತ್ತು, ಅವರಿಗೆಲ್ಲ ಮಾತಾಡಬೇಕಾಗಿತ್ತು. ಈಕಿದ ತಪ್ಪೈತ್ರಿ ಮೇನು. ನಾ ಇವನ್ನೇ ವಿಡಿಯೋ ಮಾಡಿದಾಗ ಆಕಿ ಬಗ್ಗೆ ಏನು ಮಾತಾಡಿಲ್ಲ ಸ್ನೇಹಿತರೆ. ಈಗೆಲ್ಲರೂ ಯೂಟ್ಯೂಬ್ನಾಗ ಬರೀ ಯೂಟ್ಯೂಬ್ ಓಪನ್ ಮಾಡಿ ಸಾಕಿ. ಇವಾಗ ನಾಗರ ಪಂಚಮಿ ಹಬ್ಬ ಬಂದೈತಿ. ಏನಾದರೂ ನಾಗರ ಪಂಚಮಿ ಹಬ್ಬ ವಿಶೇಷ ನೋಡ್ಬೇಕಂದ್ರೆ ಈಕಿನ ವಿಶೇಷ ನೋಡಕತ್ತಾರೆ ಸ್ನೇಹಿತರೆ. ಇಕ್ಕಿದೇ ಬರ್ತು ಬರೀ ಎಲ್ಲಿ ಯೂಟ್ಯೂಬ್ನಾಗ ಇಕ್ಕದೇ ದಿವಾಳಿ.
ಈಕಿ ಕರ್ಮ ರಿಟರ್ನ್ ಈಗಿನ ಕರ್ಮ ಈಕಿನ ರಿಟರ್ನ್ ಬಡಿಯಾಕತ್ತೈತ್ರಿ. ಇನ್ನೂ ಬಡಿಬೇಕು. ಯಾಕಂದ್ರೆ ಈಕಿ ಉತ್ತರ ಕರ್ನಾಟಕ ಮಂದಿ ತೊಡವೆ ಆದ್ರೆ ಇನ್ನೂ ಆಕಿ ಕರ್ಮ ರಿಟರ್ನ್ ಬಡೋದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಹೆಂಗೆ ಮಾತಾಡ್ಯಾಳ ಒಳ್ಳೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕರ್ನಾಟಕ ಮಂದಿ ಕ್ಷಮೆ ಕೇಳಲೇಬೇಕು. ಇದು ಮಾತ್ರ ನಾನು ಎಂದೂ ಮರೆಯಲ್ಲ. ಇದು ಏನು ಸೀರೆ ತೊಗೊಂಡು ಮೋಸ ಹೋಗ್ಯಾರಲ್ಲ ಅವ್ರು ಮಾತ್ರ ಇದ್ರ ಮ್ಯಾಗ ಆ್ಯಕ್ಷನ್ ತೊಗೊಲೇಬೇಕು. ಕಂಪ್ಲೇಂಟ್ ಕೊಟ್ಟು ಉತ್ತರ ಕರ್ನಾಟಕದವ್ರೆ ಅವರು ಕಂಪ್ಲೇಂಟ್ ಕೊಟ್ಟು ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಆಕಿನ ಬಿಡಬಾರ್ದು. ಇನ್ನೂ ಎಷ್ಟೋ ಅಮೌಂಟ್ ಹೋಲಿ ಎಲ್ಲರೂ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋಣ್ರಿ. ಉತ್ತರ ಕರ್ನಾಟಕ ಮಂದಿ ತೊಗೊಂಡು ಹಾಕಿದೇನೋ ತಪ್ಪಿಲ್ಲ. ತಪ್ಪಿ ಎಲ್ಲಿ ನ್ಯಾಯ ಇರುತ್ತೆ ಅಲ್ಲಿ ನಾವು ಸಪೋರ್ಟ್ ಇರಬೇಕು. ಮತ್ತು ನಮ್ಮ ಮನೆ ಮಗಳಿಗೆ ಮೋಸ ಆಗೈತಂದ್ರೆ ನಾವು ಎದ್ದು ನಿಂದಿರಲೇಬೇಕಂತ ನಾನು ಅನ್ಕೋತೀನಿ ರೀ. ಈ ಸೀರೆ ಅಷ್ಟಾಗಿ ಪಾಪ ಅವ್ರು ಏನು ಮಾಡ್ಯಾರ ಹಿಂಗಾಗೈತ್ರಿ ಸೀರೆ ನಮಗೆ ಬೇಡ ವಾಪಸ್ ತಗೋರಿ ಅನ್ನೋ ಈಕಿ ಭಾಳ ಸಿಟ್ಟು ಬಂದ್ಬಿಟ್ಟೈತ್ರಿ. ಯಾಕಂದ್ರೆ ರೊಕ್ಕ ಅಮೌಂಟ್ ಕೊಡೋದು ಬಂತಲ್ಲ ಏನ್ರಿ ಅವ್ರ ಅಮೌಂಟ್ ಆರಾಮ ಏನ್ರಿ ಅವ್ರ ಅಮೌಂಟ್ ಆರಾಮ್ ಸಿಕ್ಕಿರ್ತಾವೆ. ಎಲ್ಲೇ ನಾನು ನನ್ನ ₹1 ದುಡಿದು ಕಷ್ಟಪಟ್ಟು ದುಡಿದು ಅಮೌಂಟ್ ಇರ್ತೈತಿ. ಯಾಕೆ ಆಕಿನ ಅಮೌಂಟ್ ಆಕಿ ಕೊಟ್ಬಿಟ್ರು ಅಂಟಿರ್ತಲ್ಲ ಯಾಕಮ್ಮ ನೀನು ಆಕಿನ ಅಮೌಂಟ್ ಕೊಡಲಾರನಿ ಮತ್ತೆ ಹಿಂದಾಗಡೆ ಪಾಪ ಆಕಿ ವಿಡಿಯೋ ಈಗ ಮಿಶೋ ಒಳಗೆ ಎಲ್ಲೇ ಬಟ್ಟೆ ತೊಗೊಳ್ರಿ ಅಂಗಡ್ಯಾಗ ತೊಗೊಳ್ಳಿ. ನಾನು ನಾಳೆಗೆ ಇವತ್ತು ಇಷ್ಟ ಅಲ್ಲಿಕ ನಾಳೆಗೂ ವಾಪಸ್ ಕೊಟ್ಟು ಬರ್ತೀವಿ ಅಂಗಡ್ಯಾಗ ದೊಡ್ಡ ಅಂಗಡ್ಯಾಗನ ಅಂತ ತೊಗೋತಾರೆ. ಈಕೇನ್ರಿ ಅಷ್ಟೇನು ಇದಿರ್ಬೇಕು ತನ್ನ ಸಾಕಾರಕ್ಕೆ ತನ್ನ ಶ್ರೀಮಂತಿಕೆ ತನ್ನ ಸೊಕ್ಕು ತನ್ನ ದಿಮಾಕ ತನ್ನ ಮನೇಲಿ ಇಟ್ಕೋಬೇಕ್ರಿ. ಇನ್ನೊಬ್ರ ಮುಂದೆ ತೋರ್ಸಕ್ಕೆ ಬರಬಾರ್ದು. ಏನೋ ನಾವು ಬಿಸ್ನೆಸ್ ಮಾಡ್ತೀವಿ ನಾವು ಮಕ್ಕಳು ಟೆನ್ಷನ್ ಇರುತ್ತೆ ಎಲ್ಲ ಟೆನ್ಷನ್ ತಂದು ಇವ್ರು ನೋಡೇ ಬಿಡ್ತೀನಿ ಅವ್ರು ಮಾಡೇ ಬಿಡ್ತೀನಿ ಅವ್ರು ಕಡ್ದ ಬಿಡ್ತೀನಿ ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಡ್ತೀನಿ. ಅವ್ರೇನು ಬಿಟ್ಟು ಸಿಕ್ಕಿರಲ್ಲ. ಅವ್ರಿಗೂ ಒಂದು ಸಂಸಾರ ಇರ್ತೈತಿ ಅವ್ರಿಗೂ ಒಂದು ಜೀವನ ಇರ್ತೈತೆ ಅವ್ರಿಗೂ 3 ಟೆನ್ಷನ್ ಇರ್ತಾವೆ. ಅಂಥ ಟೆನ್ಷನ್ ಬಿಟ್ಟು ನಿನ್ನ ಟೆನ್ಷನ್ ಅಂತಂದು ಇನ್ನೊಬ್ರ ಮ್ಯಾಗ ಹಾಕಿರಿ ಯಾರು ಸುಮ್ಮನೆ ಇರ್ತಾರೆ ಹೇಳ್ರಿ ಸ್ನೇಹಿತರೆ. ಮತ್ತು ಚಿಕ್ಕ ಯೂಟ್ಯೂಬರ್ ನೋಡ್ತಾರೆ ಚಿಕ್ಕ ಯೂಟ್ಯೂಬರ್ ಎಲ್ಲರೂ ಎದ್ದು ನಿಂತಾರೆ. ಈಗ ಐತಿ ನಿನ್ನ ಮಾರಿ ಹಬ್ಬ ಅಲ್ಲ ನಾಗರಮಾಸಿ ಹಬ್ಬ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಿನ್ನ ಹಬ್ಬ ಮಾತ್ರ ಬರೀ ಮಾಡ್ತೀವಿ ಸ್ನೇಹಿತರೆ. ಹಾಕಿದ ಹಬ್ಬ ಮಾಡಲೇಬೇಕು. ನಾಗರಮಾಸಿ ಹಬ್ಬ ಬಿಟ್ರೆ ಆತು ಮತ್ತು ಮುಂದೆ ವರ್ಷಕ್ಕೆ ನಾಗರಮಾಸಿ ಹಬ್ಬ ಸಿಗ್ತೈತೆ. ಈಗಿನ ಹಬ್ಬ ಮಾಡೋದು ಸಿಗಲ್ಲ ನಮಗೆ. ಈಗ ಸಿಕ್ಕೈತ್ರಿ ಚಾನ್ಸ್. ಎಲ್ಲರೂ ಚಿಕ್ಕ ಯೂಟ್ಯೂಬರ್ ಎಲ್ಲರೂ ಕೂಡಿ ಈಗಿನ ಹಬ್ಬ ಮಾಡ್ಬೇಕಂತ ನಾವು ಅನ್ಕೊಂಡೀವಿ. ಮತ್ತು ಉತ್ತರ ಕರ್ನಾಟಕ ಮಂದಿ ಬಗ್ಗೆ ತಾಕತ್ ಬಗ್ಗೆ ಮಾತಾಡ ಎಲ್ಲರೂ ಉತ್ತರ ಕರ್ನಾಟಕ ಮಂದಿ ಕೂಡಿ ನಾಗರಮಾಸಿ ಹಬ್ಬ ಬಿಡೋಣ್ರಿ. ಈಕಿಗೆ ಹಬ್ಬ ಮಾಡೋಣ್ರಿ. ಈಕಿನ ಹಬ್ಬ ಮಾಡಬೇಕು. ಅಕ್ಕಿ ಅಂತ ನಾ ಒಂದು ವಿಡಿಯೋದಾಗ ಮಾತ್ರ ಮಾತಾಡಿಲ್ಲ. ರೆಸ್ಪೆಕ್ಟ್ ಕೊಟ್ಟ ಮಾತಾಡೀನಿ. ಆದರೂ ಆಕಿನ ಸೊಕ್ಕು ಅಹಂಕಾರ ಕಮೆಂಟ್ನ ನೋಡ್ರಿ. ಆಕಿ ಹೆಂಗ ಕಚ್ಚಡ ನಾಯಿಗಳು ಅವು ನಾಯಿಗಳ ಕೆಲಸ ಇಲ್ಲ ಅವು ನಾಯಿಗಳು ನನ್ನ ಆಕಿನ ಹೇಳ್ತೀನಿ ನಾವು ವಿಡಿಯೋ ಮಾಡ್ತೀವಿ ಅಂತ ನೋಡ್ರಿ. ಮಾತಾಡೋ ಮಾತು ಸ್ನೇಹಿತರೆ ಇದು. ನಾನು ಹೇಳ್ತಿಂತ ನಂದೇ ವಿಡಿಯೋ ಮಾಡ್ತಾರೆ. ನಾನು ವಿಡಿಯೋ ಮಾಡಿ ತಾವು ಹೇಳ್ತಿಂತಾರ ಅಂತ ಅವ್ರ ಕಮೆಂಟ್ನ್ಯಾಗ ರಿಪ್ಲೈ ಕೊಟ್ಟಾಳಂತ. ಅವೆಲ್ಲ ನಮಗೆ ಬಂದ ಮಾಹಿತಿ ಕಂಪ್ಲೇಂಟ್ ಕೊಡ್ತಾಳಂತ. ಕಂಪ್ಲೇಂಟ್ ಕೊಳ್ಳಿ ಯಾರ ಮ್ಯಾಗ ಅಂತ ಕಂಪ್ಲೇಂಟ್ ಕೊಡ್ತಾಳ. ಸೋಷಿಯಲ್ ಮೀಡಿಯಾದಲ್ಲಿ ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದು ಆಕಿ ತಿಳಿಬೇಕು. ಆಕಿಗೆ ಸೊಕ್ಕು ಆಕಿನ ದಿಮಾಕ ಅಹಂಕಾರ ದೇವ್ರು ಮುರಿಲಿ ಅಂತ ನಾ ದೇವರಲ್ಲಿ ಬೇಡ್ಕೊಡ್ತೀವಿ ಸ್ನೇಹಿತರೆ. ನಮ್ಮ ಸೊಕ್ಕು ನಮ್ಮನ್ನೇ ತಿಂತೈತೆ ಅನ್ನೋಕ್ಕೆ ಕಾರಣ ಇದು ನೋಡಿ. ನಮ್ಮ ಸೊಕ್ಕು ನಮ್ಮ ಅಹಂಕಾರ ನಮ್ಮ ದುರಹಂಕಾರ ನಮ್ಮಿಂದನೇ ಇರ್ತೈತಿ. ನಾನೇ ಶ್ರೇಷ್ಠ ನಂದ ಎಲ್ಲ ನನ್ನಿಂತಾನೇ ಎಲ್ಲ ಉತ್ತರ ಕರ್ನಾಟಕ ಮಂದಿ ಈಕಿನಿಂದ ಬೆನ್ನು ಹತ್ತೀವಿ ಏನ್ರಿ ಈಕಿದೆ ಅನ್ನ ತಿಂತೀವ್ರಿ. ಈಕಿ ಮನೆ ಅನ್ನ ತಿಂತೀವ್ರಿ. ಉತ್ತರ ಕರ್ನಾಟಕ ಮಂದಿ ತಾಕತ್ ನೋಡ್ತಂತ ತನ್ನ ಮನೆ ಅನ್ನ ತಿಂದ್ರೆ ತಾಕತ್ ನೋಡ್ಬೇಕ್ರಿ. ನಾವು ದುಡಿದು ಕಷ್ಟಪಟ್ಟು ಇನ್ನೊಬ್ರದ್ದು ₹1 ಬೇಡಪ್ಪ ಅಂತೇಳಿ ಕಷ್ಟಪಟ್ಟು ದುಡ್ದು ತಿಂತೀವ್ರಿ. ಅಂಥ ಮಂದಿಗೆ ಅನ್ನಕ್ಕೆ ಯೋಗ್ಯತೆ ಸನ್ಯಕ್ಕಿಲ್ಲ. ಆಕೆಗೆ ಏನು ತೊಗೊಂಡು ಹೊಡೆದ್ರು ನಮ್ಮ ಜನಗಳೆಲ್ಲ ಹೊಡೆದ್ಬಿಟ್ಟಾರೆ. ಹೊಡೆದ್ಕಿಂತ ಹಚ್ಚಿಕಾಯಿ ಆಕಿ ನನ್ನ ವಿಡಿಯೋ ಕಮೆಂಟ್ನ್ಯಾಗ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ವಿಡಿಯೋ ಮಾಡಲ್ಲ ಅದಕ್ಕೆ ಎಷ್ಟು ಕಮೆಂಟ್ ಬಂದ ನೋಡಿ. ಎಲ್ಲರೂ ಆಕಿ ಹೊಡೆದು ಅವಳ ಸೊಕ್ಕ ಅವಳ ದಿಮಾಕ ಚಪ್ಪಲ್ ತೊಗೊಂಬಿಟ್ಟಿದ್ದ ಎಲ್ಲ ಮಾತಾಡ್ಯಾರಿ. ಅದು ಕಮೆಂಟ್ಗಳಿಗೆ ರಿಪ್ಲೈ ಕೊಡೋಣ ಆದಷ್ಟು ರಿಪ್ಲೈ ಕೊಟ್ಟು ನೆಕ್ಸ್ಟ್ ವಿಡಿಯೋ ಅದನ್ನೇ ಹಾಕ್ಬೇಕಂತ ಅನ್ಕೊಂಡು ವಿಡಿಯೋ ಮಾಡ್ಬೇಕಂತ ಒಂದು ಫೋನ್ ಬೇಕಾಗಿತ್ತು. ಫೋನ್ ತೊಗೊಂಡು ಯಾರು ಸಿಗೋಂತ ಕೇಳಿ ಅವು ಕಮೆಂಟ್ಗಳು ಓದ್ಕೋತ ವಿಡಿಯೋ ಮಾಡ್ತೀನಿ. ನಾನು ಫೋನೇ ವಿಡಿಯೋ ಮಾಡಿದಾಗ ಆ ಫೋನೇ ಕಮೆಂಟ್ಗಳು ಓದೋ ಕಂಡಪಟ್ಟಿ ಕಮೆಂಟ್ ಅದಾವು. ಎಲ್ಲರಿಗೂ ಥ್ಯಾಂಕ್ಸ್ ಸೊ ಮಚ್ ಹೇಳ್ತೀನಿ. ಯಾಕಂದ್ರೆ ಆ ವಿಡಿಯೋಕ್ಕೆ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡಿರಿ ಈ ವಿಡಿಯೋಕ್ಕೂ ಅಷ್ಟೇ ಸಪೋರ್ಟ್ ಮಾಡಿ. ಮತ್ತು ಇನ್ನು ಕಮೆಂಟ್ಗಳು ವಿಡಿಯೋ ಬರ್ತಾರೆ ಅದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿ. ಎಲ್ಲಿ ನ್ಯಾಯ ಇರ್ತಾ ನಮ್ಮ ಉತ್ತರ ಕರ್ನಾಟಕ ಮಂದಿಯಲ್ಲಿ ನಿಂದಿರಬೇಕು. ನ್ಯಾಯ ಎಲ್ಲರಲ್ಲಿ ನಾವು ನಿಂದ್ರಾಕ ನಮ್ಮ ನ್ಯಾಯ ಎಲ್ಲರಲ್ಲಿ ನಮ್ಮ ಚಪ್ಪಲು ಬಿಡಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ನಮ್ಮ ಬೆಲೆ ಎಲ್ಲಿರುತ್ತೆ ನಮ್ಮ ಬೆಲೆ ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ಬೆಲೆ ಹೋಗ್ಬೇಕು. ಬೆಲೆ ಸಿಗ್ಲಾರಲ್ಲಿ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಬೆಲೆ ಇಲ್ಲ ಅಲ್ಲೇ. ಯಾರ್ಯಾರು ಆಕಿನ ಚಾನಲ್ ಸಬ್ಸ್ಕ್ರೈಬರ್ ನೋಡಿ ಅನ್ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತೀನಿ. ಎಂಥ ಅಕ್ಕ ನೋಡಿ ಎಂಥ ಬುದ್ಧಿ ಐತಿ ಆಕಿಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊ. ಹೌದು ಆಕಿ ಯಾಕೆ ಸಪೋರ್ಟ್ ಮಾಡ್ಬೇಕು ನಾವು ಉತ್ತರ ಕರ್ನಾಟಕ ಮಂದಿಗೆ ಎಷ್ಟು ಮಾತಾಡ್ತಾರೆ ಆಕಿ ಯಾಕೆ ಸಪೋರ್ಟ್ ಮಾಡ್ಬೇಕು. ಈಗ ಅನ್ಸಬ್ಸ್ಕ್ರೈಬ್ ಮಾಡ್ಕೋರಿ. ಆದಷ್ಟು ವಿಡಿಯೋ ಆದಷ್ಟು ಶೇರ್ ಮಾಡಿ. ಆಕಿನ ಚಾನಲ್ ಹೆಸರು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗೈತೆ. ಬೇಕಾದ್ರೆ ಆಕಿನ ವಿಡಿಯೋ ಚೆಕ್ ಮಾಡಿ. ಲಾಸ್ಟಿಗೆ ಹೇಳೋಡಕ್ಕಿ ಬಟ್ಟೆ ಏನು ಶಾರಿ ಸೇಲ್ ಮಾಡ್ತಾಯಿಲ್ಲ ಅದೇ ಜಾಗಕ್ಕೆ ನಿಂತ್ಕೊಂಡು ಲಕ್ಷ್ಮಿ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಅನ್ಯಾಯ ಮಾತಾಡ್ತಾಯಿಲ್ಲ ಆಕಿ. ಅದೇ ಆ ತಾಯಿ ಲಕ್ಷ್ಮಿ ಅಂದ್ರೆ ಬಟ್ಟೆ ಮಾರ್ತಾ ಬಿಸ್ನೆಸ್ ಮಾಡ್ತಾಯಿಲ್ಲ. ಆಕಿನೂ ಒಂದು ಲಕ್ಷ್ಮಿನೇ. ಆಕಿನೂ ಒಂದು ಹೆಣ್ಣೆ.
ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡ್ತಾವ್ರ. ಆಕಿ ಆ ತಾಯಿನೇ ನೋಡ್ಕೊಲಿ, ಅಲ್ಲೇ ನಿಂತು ಹೇಳಿ ನಾನು ಅಷ್ಟು ಒಟ್ಟು ಹಿಡಿದೆ ಸ್ನೇಹಿತರೆ, ಅಷ್ಟು ಒಟ್ಟು ಹಿಡಿದೈತ್ರಿ. ಆ ತಾಯಿ ಮುಂದೆ ನಿಂತ್ಕೊಂಡು ಇಷ್ಟು ಥರ ಮಾತಾಡ್ದ. ಉತ್ತರ ಕರ್ನಾಟಕ ರಗಡೆ ನೋಡ್ತಾ ಅದು ಟಸ್ಪುಸ್ ಒಂದಿಷ್ಟು ಇಂಗ್ಲೀಷ್ ಕಲಿತ್ಬಿಟ್ರ ಬುದ್ಧಿ ಕಲಿ ಅವ ಮಲ್ ತಲ್ಯಾಗ. ಏನು ಮಾತಾಡ್ತೀನಿ ಏನಿಲ್ಲ ಅನ್ನೋ ಮೈಯಾಗ ಕಬ್ಬಿಟ್ಟು ಮಾತಾಡು. ನಮ್ಮ ಬಗ್ಗೆ ನಾವೇ ಹೊಗಳ್ಕೊಳೋದಲ್ಲ, 4 ಜನ ಹೊಗಳ್ಬೇಕು. ಅಲ್ಲಿ ಬರ್ತಾ ಹೆಣ್ಣು ಮಕ್ಳು ಕಿಮ್ಮತ್ತ. ಬಾಯ್ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ವಿಡಿಯೋ ಸಿಗ್ತೀನಿ. ನಿಮ್ಗೆ ಯಾಕೆ ಜಗಳ ಆತಂತ ಗೊತ್ತಾಗಿರ್ಬೇಕು. ಒಂದು ಸೀರೆ ಸಲಾಗ ಇಬ್ರು ಹೆಣ್ಮಕ್ಳು, ಇಬ್ರು ಯೂಟ್ಯೂಬರ್ ಜಗಳ. ಇದು ಇಬ್ರು ಯೂಟ್ಯೂಬರ್ ಜಗಳ ಒಳಗೆ ಈಗ ಚಿಕ್ಕ ಯೂಟ್ಯೂಬರ್ ಅಂತ ತಪ್ಪು ಮಾತಾಡಿದಕ್ಕೆ ಉತ್ತರ ಕರ್ನಾಟಕ ಮಂದಿ ರಗಡೆ ಮಾತ್ಕೊಳಕ ಎಲ್ಲರೂ ಎದ್ದು ನಿಂತಾರೆ ಸ್ನೇಹಿತರೆ. ಇದೇ ಥರ ಎದ್ದು ನಿಂದ್ರಿ. ನಾನು ಉತ್ತರ ಕರ್ನಾಟಕ ಬಗ್ಗೆ ವಿಡಿಯೋ ಮಾಡಿದಕ್ಕೆ ಒಂದು ಹೆಮ್ಮೆ ಅನ್ಸಕತ್ತೈತಿ. ಯಾಕಂದ್ರೆ ಎಲ್ಲರೂ ಸಪೋರ್ಟಿವ್ ಆಗಿದ್ರಿ. ಮತ್ತು ಎಲ್ಲರೂ ಇದ್ರ ಬಗ್ಗೆ ಯೂಟ್ಯೂಬರ್ನ ಆ್ಯಕ್ಷನ್ ತೊಗೊಳಕತ್ತೀರಿ, ವಿಡಿಯೋ ಮಾಡಾಕತ್ತೀವಿ. ಇನ್ನೂ ಆದಷ್ಟು ಎಲ್ಲರೂ ಯೂಟ್ಯೂಬರ್ ಉತ್ತರ ಕರ್ನಾಟಕ ಎಷ್ಟು ಯೂಟ್ಯೂಬ್ ಚಾನಲ್ ಅದಾವು, ಸೋಷಿಯಲ್ ಮೀಡ್ಯಾದಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ನಾಗ ಆಗಿರ್ಬೋದು, ಫೇಸ್ಬುಕ್ನಾಗ ಆಗಿರ್ಬೋದು, ಇದ್ರ ಬಗ್ಗೆ ವಿಡಿಯೋ ಶೇರ್ ಮಾಡಿ. ಇದ್ರ ಬಗ್ಗೆ ಎಲ್ಲರಿಗೆ ಜನಗಳಿಗೆ ತಿಳಿಸಿ ಆಕಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಉತ್ತರ ಕರ್ನಾಟಕ ಮಂದಿ ದೊಡ್ಡದು ನನಗೆ ಹಿಂಗೆ ಬಂತಪ್ಪ ಅಂತ ಆಕಿ ಮರಿಲಾರ್ದು ಒಂದು ಗಿಫ್ಟ್ ಕೊಡೋಣ್ರಿ ಆಕಿಗೆ ಎಲ್ಲರೂ ಕೂಡಿ. ಆ ಗಿಫ್ಟ್ ಕೊಡ್ಬೇಕಂದ್ರೆ ಎಲ್ಲರೂ ಸಪೋರ್ಟ್ ಬೇಕು. ಒಂದು ಸೀರೆ ತೊಗೊಂಡು ಕಸ್ಟಮರಿಗೆ ಯಾವ ಥರ ಸೀರೆ ನಾವು ಬಿಸ್ನೆಸ್ ಮಾಡ್ತೀವಿ, ಈ ಥರ ಕಸ್ಟಮರಿಗೆ ಮಾತಾಡಬಾರ್ದು. ಮಾತಾಡ್ಯಾಳಂದ್ರೆ ಏನು ಮಾಡೋಕ್ಕಾಗಲ್ಲ. ಆ ಜಗಳ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ಇಷ್ಟೆಲ್ಲ ಜಗಳ ಆಗೈತ್ರಿ. ಆಕಿದು ಜಗಳ ಮಾಡ್ಕೊತ ಸುಮ್ಮ ಕುಂತಿದ್ಲಂದ್ರೆ ಆಕಿ ಇನ್ನೂ ಒಂದು ಸ್ವಲ್ಪ ಏನೋ ಸೋಷಿಯಲ್ ಮೀಡ್ಯಾದಲ್ಲಿ ಬೆಳಿಬೋದಿತ್ತು ಆಕಿ. ಅದು ಇದು ಬಿಟ್ಟು ಉತ್ತರ ಕರ್ನಾಟಕ ಮಂದಿ ರಗಡೆ ನೋಡಕ್ಕೆ ಬಂದುಬಿಟ್ಟಾಳ. ಆಕಿ ಇಳಿದ್ಬಿಟ್ಟಾಳ. ಆ ರಗಡೆ ನೋಡ್ಲಿಕ್ಕಿ ಏನೋ ಮಾಡಿ ಆಕಿನ ಜಗಳ ಅಷ್ಟೊಂದು ಆಕಿನ ಬಗ್ಗೆ ಜಗಳದ ಏನು ಹೇಳಲ್ಲ. ಆಕಿ ಮಾತಾಡೋ ಮಾತು, ಆಕಿನ ಜಗಳ ವಿಡಿಯೋದಲ್ಲಿದೆ. ಆಕಿನ ವಿಡಿಯೋದಲ್ಲಿ ಹೋಗಿ ನೋಡ್ಕೊರಿ. ಆಕಿನ ಹೆಸರು ಹೇಳಲಾಗಿ ಅಕ್ಕ ಅಂತ. ಆಕಿನ ಹೆಸರು ದಯವಿಟ್ಟು ಯಾರು ಆಕಿನ ಹೆಸರು ಇಲ್ಲೇ ಕೇಳಕ್ಕೆ ಹೋಗ್ಬೇಡ್ರಿ, ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆಕಿನ ಹೆಸರು ಹೇಳೋ ಯೋಗ್ಯತೆನ ನಮಗಿಲ್ಲ. ಅಂತ ಲುಚ್ಚ ಯೂಟ್ಯೂಬರ್ ಹೆಸರು ನಾ ಹೇಳಕ್ಕೂ ಹೋಗಲ್ಲ. ಆದ್ರೆ ಹೇಳಿದ್ರೂ ಯೂಟ್ಯೂಬರ್ ರೂಲ್ಸ್ ಪ್ರಕಾರ ಅವ್ರ ಹೆಸರು ನಮ್ಮ ವಿಡಿಯೋದಲ್ಲಿ ಮಾತಾಡೋಂಗಿಲ್ಲ. ಅದಕ್ಕೆ ನಾವು ಮಾತಾಡಲ್ಲ. ಯಾರು ಕೇಳಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆಲ್ಲ ಗೊತ್ತೈತೆ ಅಂತಲೇ ಅನ್ಕೋತೀನಿ. ಗೊತ್ತಿಲ್ಲ ಯಾರೂ ಇಲ್ಲ. ಅದ್ರ ಬಗ್ಗೆನೇ ಈಗ ಯೂಟ್ಯೂಬ್ ತೆಗೆದು ಸಾಕು ಅದೇ ಒಂದು ವೈರಲ್ ಆಗತ್ತಾವ ವಿಡಿಯೋಗಳು. ಎಲ್ಲರಿಗೂ ನೋಡ್ತೀರಿ, ಸಪೋರ್ಟ್ ಮಾಡಿ. ಆದಷ್ಟು ಉತ್ತರ ಕರ್ನಾಟಕ ಮಂದಿ ರಗಳೆ ನೋಡ್ತಿದ್ದಲ್ಲ, ಆದಷ್ಟು ಉತ್ತರ ಕರ್ನಾಟಕ ಮಂದಿ ಈ ವಿಡಿಯೋ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ಆಕಿದು ಏನಂತ ಎಲ್ಲರಿಗೂ ಬೇಸರ ಆಗ್ಯಾಡ್ರಿ. ಒಬ್ರಿಗಾರ ಬೇಕಾಗಬೇಕು. ಮನುಷ್ಯ ಆದ್ಮ್ಯಾಗ ಒಬ್ರಿಗಾರ ಬೇಕಾಗಬೇಕು. ಒಬ್ರಿಗೂ ಬೇಕಾಗಿಲ್ಲ. ಒಬ್ರಿಗೂ ಆಕಿದು ಏನೋ ಪಾಪದ ಕೊಡ ಕರ್ಮ ರಿಟರ್ನ್ ಅಂತಿದ್ಲಲ್ಲ, ಆ ಕರ್ಮ ರಿಟರ್ನ್ ಆಕೆಗೆ ಸುತ್ತಕೊಂಡು ಬಡಿಯಾಕೈತಿ ಸ್ನೇಹಿತರೆ. ಇನ್ನೂ ಬಡೀಲಿ. ಆಕಿ ಕರ್ಮ ಏನು ಮಕ್ಕಳ ಮೇಲೆ ಶಾಪ ಹಾಕೋದು, ಒಂದು ಹಿರೇ ಜೀವಕ್ಕೆ ಬೆಲೆ ಕೊಡಲ್ಲ. ಆಕಿ ಅವ್ರ ಬಟ್ಟೆ ಬಗ್ಗೆ ಮಾತಾಡೋದು, ಅವ್ರ ಮಾತಿನ ಬಗ್ಗೆ ಮಾತಾಡೋದು, ಇದು ಮುಂದೆ ವಿಡಿಯೋದಾಗ ಹೇಳ್ತೀನಿ ರೀ ನಿಮಗೆ. ನಾನು ಮುಂದೆ ಕಮೆಂಟ್ಗಳು ವಿಡಿಯೋ ಮಾಡ್ತೀನಲ್ಲ, ಆ ವಿಡಿಯೋದಾಗ ಹೇಳ್ತೀನಿ ಯಾರ ಬಗ್ಗೆ ಏನು ಮಾತಾಡ್ಯಾರಂತ. ಕಸ್ಟಮರ್ ತಾಯಿ ಬಗ್ಗೆ ಮಾತಾಡಿದ ತಪ್ಪು, ಅವ್ರ ಮಕ್ಳ ಬಗ್ಗೆ ಮಾತಾಡಿದ ತಪ್ಪು, ಅವ್ರ ಬಟ್ಟೆ ಬಗ್ಗೆ ಮಾತಾಡಿದ ತಪ್ಪು, ಅವ್ರ ಮಾತಿನ ಬಗ್ಗೆ ಮಾತಾಡಿದ ತಪ್ಪು, ಅದನ್ನೆಲ್ಲ ನಿಮಗೆ ಕ್ಲಿಯರಾಗಿ ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಈ ವಿಡಿಯೋ ಹೆಲ್ತಿ ಆಗುತ್ತಾ? ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್.